ಮೋದಿ ಅವರು ಕಾರಿನಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ. ರಸ್ತೆ ಬದಿ ಜನ ನಿಂತು ಮೋದಿಗೆ ಹೂವಿನ ಮಳೆ ಸುರಿಸ್ತಾ ಇದ್ದಾರೆ, ಕೈ ಬೀಸಿ ವಿಶ್ ಮಾಡ್ತಾ ಇದ್ದಾರೆ, ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೈಕಾರ ಹಾಕ್ತಿದ್ದಾರೆ. ಇದು ನಮ್ಮ ಭಾರತದಲ್ಲಿನ ದೃಶ್ಯ ಅಲ್ಲ, ಇಂಡೋನೇಷ್ಯಾದಲ್ಲಿ ಕಂಡುಬಂದ ದೃಶ್ಯ ಅಂದ್ರೆ ನೀವು ನಂಬಲೇಬೇಕು. ಸೊ ಮೋದಿಗೆ ಇರುವಂತಹ ಫ್ಯಾನ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ, ಬೇರೆ ದೇಶದಲ್ಲೂ ಕೂಡ ಜನ ಯಾವ ರೀತಿಯಾಗಿ ಮೋದಿಗಾಗಿ ಅಭಿಮಾನ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಈ ದೃಶ್ಯ ಗಮನ ಸೆಳೆಯುತ್ತೆ. ಮೋದಿ ಸದ್ಯ ಇಂಡೋನೇಷ್ಯಾ ಪ್ರವಾಸದಲ್ಲಿದ್ದಾರೆ. ಯೋಗ್ಯಕರ್ತದಲ್ಲಿರುವಂತಹ ಪ್ರಸಿದ್ಧ ಪ್ರಂಬಾನನ್ ದೇವಾಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ರಸ್ತೆಯ ಎರಡೂ ಕಡೆ ಸಾವಿರಾರು ಜನ ಸಾಲುಗಟ್ಟಿ ನಿಂತು ಪ್ರಧಾನಿ ಮೋದಿಯವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ, ಕೈ ಬೀಸಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ, ಜೈಕಾರಗಳನ್ನು ಕೂಗಿ ಹೂವಿನ ಮಳೆ ಸುರಿಸಿ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಆಗ್ಲೇ ಹೇಳಿದ ಹಾಗೆ ಈ ದೃಶ್ಯ ನೋಡಿದ್ರೆ ತಕ್ಷಣ ಇದು ಭಾರತನ ಅಥವಾ ಇಂಡೋನೇಷ್ಯಾನ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಭಾರತದಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನಡೆಸುವಾಗ ಜನ ಯಾವ ರೀತಿ ರಸ್ತೆ ಬದಿಯಲ್ಲಿ ನಿಂತು ಸ್ವಾಗತ ಮಾಡ್ತಾರೋ ಅದೇ ರೀತಿಯ ಉತ್ಸಾಹ ಸಂಭ್ರಮ ಇಂಡೋನೇಷ್ಯಾದಲ್ಲೂ ಕಾಣಿಸ್ಕೊಳ್ತು. ಮೋದಿಯವರ ವಾಹನ ಸಾಗ್ತಾ ಇದ್ದ ಹಾಗೆ ಜನ ಉತ್ಸಾಹದಿಂದ ಕೈ ಬೀಸಿ ಸ್ವಾಗತ ಕೋರಿದ್ರು. ಅನೇಕರು ಹೂವಿನ ದಳಗಳನ್ನ ಎರಚಿ ಗೌರವ ಸಲ್ಲಿಸಿದ್ರೆ ಮತ್ತಷ್ಟು ಜನ ಜೈಕಾರಗಳ ಮೂಲಕ ಅಭಿಮಾನ ವ್ಯಕ್ತಪಡಿಸಿದ್ರು. ಈ ಕ್ಷಣಗಳು ಅಲ್ಲಿದ್ದ ಪ್ರತಿಯೊಬ್ಬರಿಗೂ ವಿಶೇಷ ಅನುಭವವನ್ನ ಕೊಡ್ತು. ಮೋದಿಯವರು ಕೂಡ ಎಲ್ರಿಗೂ ಕೂಡ ಕೈ ಬೀಸಿ ಕೈ ಮುಗಿದು ಆ ಜನರ ಅಭಿಮಾನವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ವಿಶ್ ಮಾಡ್ತಾ ಹೋದ್ರು. ಭಾರತ ಹಾಗೆ ಇಂಡೋನೇಷ್ಯಾ ನಡುವಿನ ಸ್ನೇಹ, ಸಾಂಸ್ಕೃತಿಕ ಬಾಂಧವ್ಯ ಹಾಗೆ ಪರಸ್ಪರ ಗೌರವಕ್ಕೆ ಈ ಸ್ವಾಗತ ಮತ್ತೊಂದು ನಿದರ್ಶನ ಅನ್ನಿಸ್ಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋಗಳು ತುಂಬಾ ಫಾಸ್ಟ್ ಆಗಿ ವೈರಲ್ ಆಗ್ತಾ ಇದೆ. ಮೋದಿಗೆ ವಿದೇಶದಲ್ಲೂ ಇದೇ ಮಟ್ಟದ ಜನಪ್ರಿಯತೆ ಅಂತ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಯೋಗ್ಯಕಾರ್ತದ ಬೀದಿಗಳಲ್ಲಿ ಕಂಡುಬಂದ ಈ ಅದ್ಧೂರಿ ಸ್ವಾಗತ ಪ್ರಧಾನಿ ಮೋದಿಯವರ ಭೇಟಿಯನ್ನ ಮತ್ತಷ್ಟು ಸ್ಮರಣೀಯವನ್ನಾಗಿಸಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.